ನಿನ್ನೆ ಸಮಾವೇಶದಲ್ಲಿ 1,00,000ಕ್ಕಿಂತ ಜಾಸ್ತಿ ಜನ ಸೇರಿ ಇವತ್ತು ಸಿದ್ದರಾಮಯ್ಯನವರ ಶಕ್ತಿ ಏನಿದೆ ಅದನ್ನು ತೋರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಕ್ತಿ. ಬಿ ಜೆ ಪಿಯವರು ಪಾದಯಾತ್ರೆ ಮಾಡ್ತಾ ಇರೋದು ಯಾವುದೇ ರಾಜ್ಯದ ಹಿತಾಸಕ್ತಿ ಸಲುವಾಗಲ್ಲ. ನಾವು ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೀವಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಏನಾಗಿತ್ತು, ಮೈನ್ಸ್ ಅಕ್ರಮ ಬಗ್ಗೆ, ಆಮೇಲೆ ಮೇಕೆದಾಟು ಪಾದಯಾತ್ರೆ, ಆಮೇಲೆ ಕೃಷ್ಣ ಪಾದಯಾತ್ರೆ. ಇವ್ರದ್ದು ಏನು ಪಾದಯಾತ್ರೆ ಉದ್ದೇಶ ಏನು? ಬುಡಾದಲ್ಲಿ ತಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವ್ರದ್ದು ಏನೂ ಪಾತ್ರ ಇಲ್ಲ. ಅವರ ಧರ್ಮಪತ್ನಿಯವರಿಗೆ ಅವರ ಸಹೋದರ ಆ ಭೂಮಿಯನ್ನು ಕೊಟ್ಟಿದ್ದಾನೆ. ಅದು ಹೇಗೆ ಅಂದರೆ, ಆ ಭೂಮಿಯನ್ನು ಇವತ್ತೊಂದು ದಿವಸ ಮೂಡಾದವರು ಕಾನೂನು ಪ್ರಕಾರ ಭೂಸ್ವಾಧೀನ ಮಾಡಿಕೊಂಡಿಲ್ಲ. ಅತಿಕ್ರಮಣವಾಗಿ ಅದನ್ನು ತೆಗೆದುಕೊಂಡು ಅವ್ರಿಗೆ ಗೊತ್ತಿಲ್ಲಾರ್ದ ಹಾಗೆ ತೆಗೆದುಕೊಂಡು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವರ ಮಿಸ್ಟೇಕ್ ಅದು. ಅದನ್ನು ಮೂಡಾದ ಬೋರ್ಡ್ ಮೀಟಿಂಗ್ನಲ್ಲೇ ಬಿ ಜೆ ಪಿ ಅಧ್ಯಕ್ಷರು ಜಿ ಟಿ ದೇವೇಗೌಡ ಅವರು, ಸಾರಾ ಮಹೇಶ್ ಅವರು, ನಿಮ್ಮ ರಾಮದಾಸ್ ಅವರು ಎಲ್ಲರಿದ್ದಾರೆ, ತಪ್ಪಾಗಿದೆ ನಮ್ಮಿಂದ ಅಂಥೇಳಿ ಮೂಡದಲ್ಲಿ ಇದು ಮಾಡಿ ಭೂಮಿನೇ ಕೊಡಬೇಕಾಗಿತ್ತು ನಿಜವಾರ್ಥದಲ್ಲಿ. ಯಾಕಂದರೆ ಸ್ವಾಧೀನಪಡಿಸ್ಕೊಂಡಿಲ್ಲ. ಅದಾಗಿನೂ ಕೂಡ 50% ಸೈಟ್ಸ್ ನಾವು ಎಲ್ಲರಿಗೂ ಏನು ಕೊಡ್ತೇವೆ ಕೊಡೋಣ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ಸೈಟನ್ನು ಕೊಟ್ಟಿದ್ದಾರೆ. ಏನು ಇದರಲ್ಲಿ ಅಕ್ರಮ ಆಗಿದೆ? ಎಲ್ಲಾದರೂ ಸಿದ್ದರಾಮಯ್ಯನವರು ನನಗೆ ಹೀಗೆ ಮಾಡಿ ಇಂಟರ್ಫಿಯರ್ ಆಗಿದ್ದಾರೆ? ಬಿ ಜೆ ಪಿ ಸರ್ಕಾರ ಅವ್ರ ಪಾಲಿಸಿ ಎಲ್ಲ ಕಡೆ ಕೊಡ್ತಾರೆ. ನಮ್ಮ ಬಿಜಾಪುರದಲ್ಲೂ ಕೊಡ್ತೀವಿ, ನೀವು ಇಲ್ಲಿ ಶಿವಮೊಗ್ಗದಲ್ಲೂ ಕೊಡ್ತೀವಿ. ನೀವು 60-60 40 50 ಕೊಡ್ತೀವಿ ಎಲ್ಲ ಕಡೆ. ಅವರಿಗೆ ಬಿ ಜೆ ಪಿ ಅವ್ರಿಗೆ ಇಷ್ಟೇ. ಸಿದ್ದರಾಮಯ್ಯನವರು ಕಳೆದ 40 ವರ್ಷದ ರಾಜಕೀಯ ಸುದೀರ್ಘ ಜೀವನದಲ್ಲಿ ಅವ್ರ ಮೇಲೆ ಒಂದು ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚುಕ್ಕೆ ಅವ್ರ ಮೇಲೆ ಇಲ್ಲ. ಇವತ್ತು ದೇವರಾಜ ಅರಸರ ನಂತರ ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ಅತ್ಯಂತ ಜನಪ್ರಿಯ ನಾಯಕ ಅವತ್ತೊಂದು ದಿವಸ ಅವರು ಇದನ್ನು ಸಹಿಸ್ಕೊಳ್ಳಾರ್ದೆ ಏನಾದರೂ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ತಿಳಿದು ಅವ್ರಿಗೆ ಗೊತ್ತಿದೆ ಇದರಲ್ಲಿ ಏನೂ ಇಲ್ಲ ಅಂಥೇಳಿ. ತಮ್ಮ ಕಾಲದಲ್ಲಿ ಎಲ್ಲವೂ ಕೂಡ ಆಗಿದೆ. ಅದೆಲ್ಲವೂ ತಿಳಿದು ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು, ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂಥೇಳಿ. ಅದು ಹೇಗೆ ಅಂದರೆ ಗವರ್ನರ್ ಅವ್ರನ್ನ ಉಪಯೋಗಿಸ್ಕೊಂಡು, ಗಂತವತ್ತು ರಾಜ್ಯಪಾಲರು ಉಪಯೋಗಿಸ್ಕೊಂಡು. ಅವ್ರು ಯಾರು TG ಅಬ್ರಾಹಿಂ ಅವನು ಪತ್ರ ಕೊಡ್ತಾನೆ. 11-11ವರೆಗೂ ಕಂಪ್ಲೇಂಟ್ ಕೊಡ್ತಾನೆ. ಸಾಯಂಕಾಲ 6ವರೆಗೆ 5:30-6ವರೆಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. TG ಅಬ್ರಾಹಿಂ ಅವರು ಕೂಡ 100-200 ಪುಟಗಳ ಒಂದು ಕಂಪ್ಲೇಂಟ್ ಕೊಟ್ಟಿರ್ಬೇಕು ನನ್ನ ಅನ್ಸಮಟ್ಟಿಗೆ. ನಾವು ಕೂಡ ರಿಪ್ಲೈ ಮಾಡಿ ಒಂದು ದಿವಸ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಅದನ್ನು ಸ್ವತಃ ಅವರು ಅಲ್ಲಿ ಹೋಗಿ ಎಲ್ಲ ವಿವರಣೆಯನ್ನು ಕೊಡ್ತಾರೆ ಗವರ್ನರ್ಗೆ. ರಾತ್ರಿ 10ವರೆಗೆ ನೋಟಿಸ್ ಬರ್ತದೆ. ಅದೇ ದಿವಸ ಇನ್ನೂ ಜೊಲ್ಲೆ ಅವ್ರದ್ದು ಪೆಂಡಿಂಗ್ ಇದೆ, ನಿಮ್ಮ ನಿರಾಣಿ ಅವ್ರದ್ದು ಪೆಂಡಿಂಗ್ ಇದೆ. ಅಷ್ಟೇ ಯಾಕೆ, ಕುಮಾರಸ್ವಾಮಿ ಅವ್ರದ್ದು ಈಗಾಗಲೇ ಲೋಕಾಯುಕ್ತರು ಬರೆದಿದ್ದಾರೆ ಗವರ್ನರ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂಥೇಳಿ. 8 ತಿಂಗಳಾಯ್ತು ಅದು. ಅದಕ್ಕೆ ಅವಸರಿಲ್ವಾ ರಾಜ್ಯಪಾಲರಿಗೆ? ತರಾತುರಿ ಒಂದೇ ದಿವಸದಲ್ಲಿ 12-10 ತಾಸಿನಲ್ಲಿ ಇದನ್ನು ಮಾಡಬೇಕು ಅಂತ. ಇದೇನು ತೋರಿಸ್ತದೆ? ಗವರ್ನರ್ ಅವ್ರ ಮೇಲೆ, ಗಣತಂತ್ರ ರಾಜ್ಯಪಾಲರ ಮೇಲೆ ಒತ್ತಡ ಇದೆ. ಈಗೂ ಕೂಡ ನಮ್ಗೆ ವಿಶ್ವಾಸ ಇದೆ. ನಾವು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿ ಅವ್ರಿಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದೀವಿ. ಗವರ್ನರ್ ಅವರು ಯಾವುದೇ ಇದಕ್ಕೆ ಈಡಾಗೋದಲ್ಲ. ಅವರು ಕಾನೂನು ಪ್ರಕಾರ ಅದರಲ್ಲಿ ಏನೂ ಆಪಾದನೆ ಮೇಲೆ ಏನೂ ಕೂಡ ಹುರುಳಿಲ್ಲ ಅಂಥೇಳಿ ತಿರಸ್ಕಾರ ಮಾಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಒಂದು ವೇಳೆ ಗವರ್ನರ್ ಏನಾದರೂ ಇವರು ರಾಜಕೀಯ ಒತ್ತಡಕ್ಕೆ ಅವರು ಈಲ್ಡಾದರೆ, ಆಗೋದಿಲ್ಲ ಅಂತ ವಿಶ್ವಾಸ ಇದೆ. ಈಲ್ಡಾದರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಅದರಲ್ಲಿ ಏನಿಲ್ಲ ಕೇಸ್ನಲ್ಲಿ. ನಾನು ಕೂಡ ಸಂಪೂರ್ಣವಾಗಿ ಅದನ್ನು ತಿಳ್ಕೊಂಡಿದ್ದೀನಿ. ಅದು ಒಂದು ವೇಳೆ ಆಮೇಲೆ ಜನರ ಬಳಿಗೂ ಕೂಡ ಒಯ್ತೀವಿ ನೀವು ಯಾವ ರೀತಿ ಇವರು ಇದು ಮಾಡ್ತಾಯಿದ್ದಾರೆ. ಇವ್ರ ಮೇಲೆ ಎಷ್ಟಿದ್ದಾವೆ ಪ್ರಕರಣಗಳು? ಎಲ್ಲಿ ಬೋವಿ ನಿಗಮದಲ್ಲಿ, ತಾಂಡಾ ನಿಗಮದಲ್ಲಿ, ದೇವದರ್ಶ್ ಟ್ರಕ್ ಟರ್ಮಿನಲ್ಲಿ ಚೆಕ್ ಮೂಲಕ ಇವ್ರಿಗೆ ಹೋಗಿದೆ. ಕೊರೋನಾದಲ್ಲಿ ಏನಾಯಿತು? ಎಲ್ಲ ಜನರು ಸಾವು ಬದುಕಿನ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೊರೋನಾದಲ್ಲಿ ನಾನು ಹೇಳ್ತಾ ಇಲ್ಲ, ಇವ್ರದೇ ನಮ್ಮ ನಗರದ ವಿಜಯಪುರ ನಗರದ ಶಾಸಕ ಅವ್ರ ಒಬ್ಬ ಸಹೋದ್ಯೋಗಿ, ಅವ್ರ ಪಕ್ಷದವ್ರು ಬಿ ಜೆ ಪಿದವ್ರು ಯತ್ನಾಳ್ ಅವರು ಕೊರೋನಾದಲ್ಲಿ ಇವರು 2,000 ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಯಡಿಯೂರಪ್ಪನವರು ಮತ್ತು ಸುಧಾಕರ್ ಕುಡ್ಕೊಂಡು. ಅಷ್ಟೇ ಅಲ್ಲ, ಇನ್ನೊಂದು ಆಪಾದನೆಯನ್ನು ಕೂಡ ಮಾಡಿದರು. ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ 10,000 ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ ಅಂತೇಳಿ. ನಾನು ಹೇಳ್ದಲ್ಲ, ತೆಗೆದು ನೋಡಿ ನೀವು. ಯತ್ನಾಳವರು ನಮ್ಮ ಜಿಲ್ಲೆಯವರು 10,000 ಕೋಟಿ ಇಟ್ಟು ಮಾಡಿದ್ದಾರೆ ಅಂತೇಳಿ. ಇವರೆಲ್ಲ ಇಷ್ಟೆಲ್ಲ ಹಗರಣಗಳಿದ್ದಲ್ಲೂ ಸುಮಾರು ನಮ್ಮಲ್ಲೇ KSDL ತೊಗೊಳ್ಳಿ, ಮಾಡಾಳು ವಿರೂಪಾಕ್ಷಪ್ಪ, ನಾನು ಅಧ್ಯಕ್ಷ ಆಗುವಂಥ KSDLನಲ್ಲಿ
1-2 ಕೇಸ್ಗಳಿವಲ್ಲ. ಆಮೇಲೆ ಆ ಇದರಲ್ಲಿ ಈ ಮೆಡಿಕಲ್ ಕಾಲೇಜಸ್ನಲ್ಲಿ ಕನ್ಸ್ಟ್ರಕ್ಷನ್ನಲ್ಲಿ ಕ್ಯಾಬಿನೆಟ್ಗೆ ಹೋಗಿಲ್ಲ. ಆ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜ್ ಕನ್ಸ್ಟ್ರಕ್ಷನಲ್ಲಿ ಕ್ಯಾಬಿನೆಟ್ಗೆ ಹೋಗಲೇ 100-200 ಕೋಟಿ 300 ಕೋಟಿ ಇವತ್ತೊಂದು ದಿವಸ ಕೆಲಸಗಳನ್ನು ತೆಗೆದುಕೊಂಡಿದ್ದಾರೆ. ಅವಕ್ಕೆಲ್ಲನೂ ಕೂಡ 40%, 30%, 60% ಇದು ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಎಲ್ಲ ಕೇಸ್ಗಳು ಏನಿದ್ದಾವೆ, ಒಂದು 25-30 ಕೇಸಸ್ ಇವ್ರು ಇದ್ದಾವೆ. ಇವರೆಲ್ಲರನ್ನೂ ಅದನ್ನು ತನಿಖೆ ಮಾಡಿ ಇವರು ಹೋಲ್ಸೇಲ್ನಾಗ ಒಟ್ಟರು ಜೈಲಿಗೆ ಹೋಗ್ತಾರೆ ಇವರು. ಸರ್, BJP ಅವ್ರು ನಿನ್ನೆ ಕೂಡ ಹೇಳಿದ್ದಾರೆ, ಅವ್ರು ರಾಜೀನಾಮೆ ಕೊಡೋವರೆಗೂ ನಮ್ಮದು ಹೋರಾಟ. ಎದಕ್ಕೆ ರಾಜೀನಾಮೆ ಕೊಡ್ಬೇಕು ರೀ? ಇವ್ರು ರಾಜೀನಾಮೆ ಕೇಳಿ ಕೊಟ್ಬಿಡ್ಬೇಕಾ? ಇವ್ರು ರಾಜೀನಾಮೆ ಕೇಳಿ ಕೊಟ್ಬಿಡ್ಬೇಕಾ? ಸುಮ್ಮನೆ ಕೊಟ್ಬಿಡ್ಬೇಕಾ? ಇದಲ್ಲಪ್ಪ, ಇದೆಲ್ಲ ಆಪಾದನೆ ಅದಾವೆ, ಕೊಡ್ತೀರಾ? ಈಗ ಒಂದು ಕೆಲಸ ಮಾಡಿ, ಈಗ ಲೋಕಾಯುಕ್ತರು ಬರೆದಿದ್ದಾರಲ್ಲ ಗವರ್ನರ್ಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ, HD ಕುಮಾರಸ್ವಾಮಿ ಅವ್ರಿಗೆ ಕೇಂದ್ರ ಸಚಿವ ರಾಜೀನಾಮೆ ಕೊಡಿ. ಇವ್ರ ಮೇಲೆ ಏನಿಲ್ಲ, ಈಗ ಬರೆದಿದ್ದಾರಲ್ಲ ಲೋಕಾಯುಕ್ತದ್ರಿಂದ ಇವ್ರಿಗೆ ಹೋಗಿದೆ, ಯಾರಿಗೆ? ಗವರ್ನರ್ ಹೋಗಿದೆ, ಪ್ರಾಸಿಕ್ಯೂಷನ್ ಕೊಡಿ ಅಂಥೇಳಿ, ಪರ್ಮಿಷನ್ ಕೊಡಿ ಅಂಥೇಳಿ. HD ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿ. ಯಾಕೆ ಕೊಡಕ್ಕೆ ಬರಲ್ವಾ? ಸುಮ್ಮನೆ ರಾಜೀನಾಮೆ ಅವ್ರು ರಾಜೀನಾಮೆ ಕೊಡೋಕ್ಕೇನು ದಡ್ರ ಇಲ್ಲಿ? ಇವ್ರು ಮಾಡುವಂಥ ನಾಟಕ. ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಅವ್ರ ಹೆಸರಿಗೆ ಕಳಂಕ ತರಬೇಕು. ಒಬ್ಬ ಹಿಂದುಳಿದ ನಾಯಕ ಏನು ಮುಖ್ಯಮಂತ್ರಿ ಆಗಿದ್ದಾರೆ 2ನೇ ಬಾರಿಗೆ, ದೇವರಾಜ ಅರಸರ ನಂತರ ಒಬ್ಬ ಪ್ರಬಲವಾದಂಥ ರಾಜಕಾರಣಿ, ಒಬ್ಬ ಜನಪ್ರಿಯ ರಾಜಕಾರಣಿ, ಅವರ ಹೆಸರನ್ನು ಕೆಡಿಸ್ಬೇಕು, ಸರ್ಕಾರವನ್ನು ಅಸ್ಥಿರಿಸ್ಕೊಳ್ಬೇಕು ಅಂತ ಪ್ರಯತ್ನ ನಡೆದಿದೆ. ಇದಕ್ಕೆ ಯಾರು ಎದುರಲ್ಲ, ಬಗ್ಗೋದು ಇಲ್ಲ. ಏನ್ರಿ ಇವು ರಾಜೀನಾಮೆ ಕೊಡೋಕೆ ಅದು ಹುಂಚಿಕಪ್ಪ, ಅದು ನಮ್ಮಲ್ಲಿ ಅಂತಾರಲ್ಲ. ಜನರು 136 ಸೀಟ್ ಬಂದಿದ್ದಾವೆ. ಇವರೆಲ್ಲ 40% ಭ್ರಷ್ಟಾಚಾರ ಸರ್ಕಾರ. ಗೊತ್ತಲ್ಲ ನಿಮಗೆ? 40% ಭ್ರಷ್ಟಾಚಾರ ಸರ್ಕಾರ ಅಂತೆ ಕಮ್ಮಿ ಜನ ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಭದ್ರಾವತಿ ಇದು ಕುಮಾರಸ್ವಾಮಿ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ನಮ್ಮ ಆಗಬೇಕದು, ರಿವೈವಲ್ ಆಗಬೇಕು. ನಾವು ಕೂಡ ಏನು ನಮ್ಮ ಇಲಾಖೆಯಿಂದ, ಕೈಗಾರಿಕಾ ಇಲಾಖೆಯಿಂದ ನಮ್ಮ ಮುಖ್ಯಮಂತ್ರಿಗಳು ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ ಅವರಿಗೆ. ನೈಟ್ ಲ್ಯಾಂಡಿಂಗ್ ನಡೀತಾ ಇದೆ, ಈಗ ಮಾಡ್ತೀವಿ. ಈಗ ಅದನ್ನು ವಿಸಿಬಿಲಿಟಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ವಿಸಿಬಿಲಿಟಿಗೆ ಏನು ಮಾಡೋಕ್ಕಾಗಲ್ಲ. ಸೊ ಅದಾಗಿನೂ ಕೂಡ ಏನು ತಂತ್ರಜ್ಞಾನದಿಂದ ಏನು ಮಾಡಲಿಕ್ಕೆ ಸರಿಪಡಿಸೋಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಮತ್ತು ಉಳಿದಂಥ ಅವ್ರಿಗೆ ಒಂದು ಸ್ವಲ್ಪ ಪೇಮೆಂಟ್ಸು ಮತ್ತು ಇನ್ನೊಂದಿದೆ, ಅದನ್ನೆಲ್ಲ ಕೂಡ ಮಾಡ್ತೀವಿ. ಸರ್, ಲಿಂಗಾಯತ ಹೋರಾಟ ಧರ್ಮ ಹಿಂದಿನ ಸರ್ಕಾರದಲ್ಲಿ ತಾವು ಮುಂಚೂಣಿಯಲ್ಲಿದ್ದರೆ ಹೋರಾಟ ಮಾಡ್ತಿದ್ದೆ, ಈಗ ನಿಮ್ಮದೇ ಸರ್ಕಾರ ಇದೆ, ಎಲ್ಲಿಗೆ ಬಂತು? ವೀರಶೈವ ಸಹೋದರರು ಮೊನ್ನೆ ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡಿದ್ದಾರೆ, ಗೊತ್ತಲ್ಲ? ಆ ಸಮಾವೇಶದಲ್ಲಿ ನಿರ್ಣಯಗಳನ್ನು ಕಳ್ಕೊಂಡಿದ್ದಾರೆ. ಈಗ ನಾನು ಮಾತಾಡೋಬೇಡ, ವೀರಶೈವ ಸಹೋದರ ಏನು ನಿರ್ಣಯ ತೊಗೊಂಡ್ಕೊಡಲ್ಲ, ಅದು ಸಂಪೂರ್ಣವಾಗಿ ಓದ್ರಿಗೆ ಗೊತ್ತಾಗುತ್ತೆ ನಿಮಗೆಲ್ಲ. ಥ್ಯಾಂಕ್ ಯು.